Praise the Lord. Greetings to you all in the name of our Lord and Savior Jesus Christ. Today's Bible verse, the book of Nahum, chapter 1, verse 7. The Lord is good, a refuge in times of trouble. He cares for those who trust in Him. ನಹೂಮನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 7ನೇ ವಚನ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ಈ ದಿನ ನೀನು ಎದ್ದ ತಕ್ಷಣ ಈ ದಿನ ಹೇಗಿರುತ್ತದೋ, ಯಾವ ಆಪತ್ತು ಸಂಭವಿಸ್ತದೋ, ಯಾವ ಇಕ್ಕಟ್ಟು ಬರುತ್ತದೋ ಎಂಬುದಾಗಿ ನೀನು ಕಂಗಾಲಾಗಿ ಹೋಗಿದ್ದೀಯಾ? ನೀನು ಯಾಕೆ ಹೆದರುತ್ತೆ? ದೇವರು ಎಂದು ನಿನಗೆ ಹೇಳ್ತಾ ಇದ್ದಾರೆ, ನಿನ್ನ ಇಕ್ಕಟ್ಟಿನ ದಿನದಲ್ಲಿ ನಾನು ನಿನಗೆ ಆಶ್ರಯ ದುರ್ಗವಾಗಿದ್ದೇನೆ ಎಂಬುದಾಗಿ. ಹೌದು, ಹಿಂದಿನ ಕಾಲದಲ್ಲಿ ಅರಸರುಗಳು ತಮ್ಮ ದೇಶದ ಸುತ್ತಲೆಲ್ಲ ಗೋಡೆಯನ್ನು ಕಟ್ಟಿಕೊಳ್ಳುತ್ತಾ ಇದ್ದರು. ಭದ್ರವಾದ ಕೋಟೆ, ಎತ್ತರವಾದ ಕೋಟೆಗಳನ್ನು ಕಟ್ಟಿಕೊಳ್ಳುತ್ತಾ ಇದ್ದರು. ಯಾಕೆಂದರೆ ಯಾವ ಶತ್ರುವು ಕೂಡ ಅವರ ದೇಶದೊಳಗೆ ನುಗ್ಗಬಾರದು ಎನ್ನುವ ಉದ್ದೇಶದಿಂದ ಅವರು ತಮ್ಮ ದೇಶದ ಸುತ್ತಮುತ್ತಲೆಲ್ಲ ಗೋಡೆಯನ್ನು ಕಟ್ಟಿಸಿಕೊಳ್ಳುತ್ತಾ ಇದ್ದರು. ಆ ಶತ್ರುಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅವರು ಗೋಡೆಯನ್ನು ಕಟ್ಟಿಸಿಕೊಂಡು ಒಳಗಡೆ ಇದ್ದುಕೊಂಡು ಸುರಕ್ಷಿತವಾಗಿ ಇರುತ್ತಿದ್ದರು. ಪ್ರಿಯರೇ, ಹೌದು, ಈ ರೀತಿಯ ಆ ಶತ್ರುಗಳಿಂದ, ಆಪತ್ತುಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅದು ಅವರಿಗೆ ಭದ್ರವಾದ, ಸುರಕ್ಷಿತವಾದ ಸ್ಥಳವಾಗಿತ್ತು. ಒಂದು ವೇಳೆ ಆ ದೇಶವನ್ನು ಬಿಟ್ಟು ಹೊರಗಡೆ ಹೋದರೆ ಅವರಿಗೆ ಆಪತ್ತು ಸಂಭವಿಸುವಂಥ ಸಂದರ್ಭ ಒದಗುತ್ತಾ ಇತ್ತು. ಆದುದರಿಂದ ಅವರು ಒಳಗಡೆ ಇರುತ್ತಿದ್ದರು. ಒಳಗಿರುವಾಗ ಅವರು ಸುರಕ್ಷಿತವಾಗಿರುತ್ತಿದ್ದರು. ಅದೇ ರೀತಿಯಲ್ಲಿ ನೀನು ಕೂಡ ಯೇಸು ಕ್ರಿಸ್ತನು ಎನ್ನುವ ಭದ್ರವಾದ ಆಶ್ರಯ ದುರ್ಗದ ಒಳಗೆ ನೀನಿರುವಾಗ ನೀನು ಸುರಕ್ಷತೆಯಿಂದ ಜೀವಿಸಲಿಕ್ಕೆ ಸಾಧ್ಯ. ಯಾವ ಕೇಡು, ಯಾವ ಆಪತ್ತು ಕೂಡ ನಿನಗೆ ಸಂಭವಿಸದು. ಇಂದು ದೇವರು ನಿನಗೆ ಹೇಳ್ತಾ ಇದ್ದಾರೆ, ನಾನೇ ನಿನಗೆ ಆಶ್ರಯ ದುರ್ಗವಾಗಿದ್ದೇನೆ ಎಂಬುದಾಗಿ. ಕೀರ್ತನೆ 46:1 ಕೂಡ ಕೀರ್ತನೆಗಾರನು ಈ ರೀತಿ ಹೇಳ್ತಾನೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ ಎಂಬುದಾಗಿ. ಹೌದು, ನಿನ್ನ ಜೀವಿತದಲ್ಲಿ ಒಂದು ವೇಳೆ ಇಕ್ಕಟ್ಟು ಬಂದರೂ ಕೂಡ ನೀನು ದೇವರ ಮೊರೆ ಹೋಗುವುದಾದರೆ ಆತನು ನಿನಗೆ ವಿಶೇಷ ಸಹಾಯಕರಾಗಿದ್ದುಕೊಂಡು ನಿನ್ನನ್ನು ರಕ್ಷಿಸುತ್ತಾರೆ. ಯೆರೆಮೀಯ 33:11 ಕೂಡ ಯೆರೆಮೀಯ ಪ್ರವಾದಿಯು ಈ ರೀತಿ ಹೇಳ್ತಾನೆ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ. ಹೌದು, ನಮ್ಮ ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಆತನು ನಮ್ಮನ್ನು ಶಾಶ್ವತವಾದ ಪ್ರೇಮದಿಂದ ಪ್ರೀತಿಸ್ತಾ ಇದ್ದಾರೆ. ಆತನ ಕೃಪೆಯನ್ನು ನಮ್ಮ ಸುತ್ತಲೂ ಆವರಿಸಿಟ್ಟಿದ್ದಾರೆ. ನಮಗೆ ಯಾವ ಕೇಡು ಕೂಡ ಸಂಭವಿಸಲಾರದು. ಪ್ರಿಯರೇ, ಯೆಶಾಯ ಪ್ರವಾದಿಯು ಕೂಡ 25ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ, ನೀನು ದೀನರಿಗೆ ಕೋಟೆ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ ಎಂಬುದಾಗಿ. ನಮಗೆ ಯಾರು ಸಹಾಯಕರು ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ದೇವರು ನಮಗೆ ಕೋಟೆಯಾಗಿದ್ದುಕೊಂಡು, ರಕ್ಷಣಾ ದುರ್ಗವಾಗಿದ್ದುಕೊಂಡು ನಮ್ಮನ್ನು ಕಾಪಾಡುತ್ತಾರೆ. ಪ್ರಿಯರೇ, ಹೌದು, ಕೇಡಿನ ದಿನ ಬರಲಿಕ್ಕಿದೆ. ಮತ್ತಾಯ 24:21 ಯೇಸು ಸ್ವಾಮಿಯವರು ಈ ರೀತಿ ಹೇಳ್ತಾ ಇದ್ದಾರೆ, ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ ಎಂಬುದಾಗಿ. ಹೌದು, ಈ ಲೋಕ ಎಂದೂ ಕಂಡು ಅರಿಯದಂತಹ, ಕಾಣದಂತಹ ಸಂಕಟ ಈ ಲೋಕದ ಮೇಲೆ ಬರಲಿಕ್ಕಿದೆ. ಪ್ರಿಯರೇ, ಹಗ್ಗಾಯ 2:6-7 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇನ್ನು ಒಂದೇ ಒಂದು ಸಾರಿ ಆಕಾಶವನ್ನು ಅಲುಗಾಡಿಸುತ್ತೇನೆ, ಭೂಮಿಯನ್ನು ಅಲುಗಾಡಿಸುತ್ತೇನೆ, ಸಮುದ್ರವನ್ನು ಅಲುಗಾಡಿಸುತ್ತೇನೆ, ಒಣ ನೆಲವನ್ನು ಅದುರಿಸಿ ಸಕಲ ಜನಾಂಗಗಳನ್ನು ನಡಗಿಸುವೆನು ಎನ್ನುವ ವಾಕ್ಯವನ್ನು ದೇವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೌದು, ಒಂದೇ ಸಾರಿ ಅಲುಗಾಡಿಸಿ ಈ ಲೋಕದಲ್ಲಿರುವ ಪಾಪವೆಲ್ಲವನ್ನ, ದುಷ್ಟತನವನ್ನು ದೇವರು ಹೋಗಲಾಡಿಸುತ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಆಶ್ರಯ ದುರ್ಗವಾಗಿರುವ ಯೇಸು ಕ್ರಿಸ್ತನ ಬಳಿ ಬರೋಣ. ಇಕ್ಕಟ್ಟಿನ ದಿನದಲ್ಲಿ ನಮ್ಮ ದೇವರ ಮೊರೆ ಹೋಗುವುದಾದರೆ ಆತನು ನಮ್ಮನ್ನು ಕಾಪಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಕ್ಕಟ್ಟಿನ ದಿನದಲ್ಲಿ ನೀನು ನಮಗೆ ಆಶ್ರಯ ದುರ್ಗವಾಗಿದ್ದೀಯಪ್ಪ. ನೀನು ಒಳ್ಳೆ ದೇವರಾಗಿದ್ದಿ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ ದೇವ. ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿಮ್ಮ ಶಾಶ್ವತವಾದ ಕೃಪೆ ನಮ್ಮ ಮೇಲೆ ಇಟ್ಟಿದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ. ಇಂದು ಅನೇಕರು ಇಕ್ಕಟ್ಟಿನಲ್ಲಿರಬಹುದು ಸ್ವಾಮಿ. ಆ ಜನರಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಇಕ್ಕಟ್ಟಿನಿಂದ ನೀನು ಬಿಡುಗಡೆ ಕೊಡು ಸ್ವಾಮಿ. ಅವರ ಇಕ್ಕಟ್ಟಿನ ಸಂದರ್ಭದಲ್ಲಿ ಅವರು ದೇವ ನಿನ್ನನ್ನು ಕಂಡುಕೊಳ್ಳಲಿಕ್ಕೆ, ನಿಮ್ಮ ಹತ್ತಿರ ಬಂದು ನಿಮ್ಮ ಆಶ್ರಯವನ್ನು ಪಡೆದುಕೊಳ್ಳಲಿಕ್ಕೆ ಅವರಿಗೆ ಕೃಪೆ ಮಾಡು ಸ್ವಾಮಿ. ನಿಮ್ಮ ವಾಕ್ಯ ಅವರಿಗೆ ತಲುಪಲಿಕ್ಕಾಗುವಂತೆ ಸಹಾಯ ಮಾಡಿರಿ ತಂದೆ. ಅನೇಕರು ಇನ್ನೂ ನಿನ್ನ ವಾಕ್ಯವನ್ನು ಅರಿಯದವರಾಗಿದ್ದಾರೆ ಕರ್ತನೆ. ಅವರೆಲ್ಲರಿಗೆ ನಿನ್ನ ವಾಕ್ಯ ತಲುಪಲಿಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.